ಬರಗೂರು ಕ್ಯಾಂಪ್ ಗ್ರಾಮದಲ್ಲಿ ನಿರ್ಮಿಸಿರುವ ಶ್ರೀರಾಮ ದೇವಸ್ಥಾನ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸಮೇತ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ಮಾರ್ಚ್ 6 ಮತ್ತು 7, 8ರಂದು ಅದ್ದೂರಿಯಾಗಿ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರು ಮತ್ತು ಹಿರಿಯರು, ರಾಮ ಭಕ್ತರು ಮತ್ತು ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಎಲ್ಲ ಈ ಸಾರ್ವಜನಿಕರಿಗೂ ವಂದಿಸುತ್ತಾ ನಾವು ಕೇಳಿಕೊಳ್ಳುವುದೊಂದೇ, ಈ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ರಾಮದೇವರ ಕೃಪೆಯಿಂದ ಹೆಚ್ಚಿನ ಒಂದು ಗ್ರಾಮದ ಎಲ್ಲ ರೈತರು ಇರ್ಬೋದು, ಆಮೇಲೆ ವ್ಯಾಪಾರಸ್ಥರು ಇರ್ಬೋದು, ಎಲ್ಲರೂ ಸಣ್ಣ ಗ್ರಾಮ ಆದರೂ ಒಂದು ಧೈರ್ಯವಾಗಿ ದೇವರಿದ್ದಾನಂತೇಳಿ ನಿರ್ಮಾಣ ಶುರು ಮಾಡಿದ ದಿವಸದಿಂದ ಈವರೆಗೂ ಯಾವುದೇ ಒಂದು ಅಡೆತಡೆ ಇಲ್ಲದೆ ಈ ಒಂದು ದೇವಸ್ಥಾನ ನಿರ್ಮಿಸಲಿಕ್ಕೆ ಈ ರಾಮದೇವರ ಒಂದು ಶಕ್ತಿ, ಅದೇ ಆಂಜನೇಯನ ಶಕ್ತಿ ನಮ್ಮ ಕ್ಯಾಂಪಿನ ಮೇಲೆ ಇದೆ ಅಂತೇಳಿ ಭಾವಿಸುತ್ತಾ, ಅದೇ ರೀತಿ ಈ 3 ದಿವಸ ಒಂದು ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇದು ನಮ್ಮ ಗ್ರಾಮದ್ದು ಅಂತ ತಿಳಿದುಕೊಂಡು ಸುತ್ತಮುತ್ತ ಗ್ರಾಮದವರೆಲ್ಲರೂ ಇಲ್ಲಿ ನಿಂತುಕೊಂಡು ಸೇವೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಅದೇ ರೀತಿ ಈ ಒಂದು 6, 7, 8 ರಂದು ಬಂದು ಈ ನಮ್ಮ ರಾಮ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದರ ಜೊತೆಗೆ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ರಾಮ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಜೈ ಶ್ರೀರಾಮ್. ರಾಮ ಭಕ್ತ ಹನುಮಾನ್ ಕಿ, ರಾಮ ಭಕ್ತ ಹನುಮಾನ್ ಕಿ, ರಾಮ ಭಕ್ತ ಹನುಮಾನ್ ಕಿ. ಕಾಟಗಿ ತಾಲೂಕು ಬರಗೂರು ಕ್ಯಾಂಪಿನ ಗ್ರಾಮದಲ್ಲಿ ಶ್ರೀರಾಮನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ತಿಂಗಳು ಮಾರ್ಚ್ 6, 7, 8ರಂದು ಜರಗಲಿದೆ. ಈ 3 ದಿನ ಜರಗಲಿದೆ. ಎಲ್ಲ ಕಾರ್ಯಕ್ರಮಗಳು ಮತ್ತು ಅನ್ನ ಪ್ರಸಾದನೆಯನ್ನು ಸ್ವೀಕರಿಸಿ ಭಕ್ತರಿಂದ ವಿನಂತಿ,
ಬರಗೂರು ಮತ್ತು ಬರಗೂರು ಕ್ಯಾಂಪಿನ ಹಿರಿಯರು ಮತ್ತು ಗ್ರಾಮಸ್ಥರಿಂದ ನಿಮ್ಮೆಲ್ಲ ಕೊಪ್ಪಳ ಜಿಲ್ಲೆಯ ಜನತೆಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಶ್ರೀರಾಮನ ಕೊಪ್ಪಳ ಜಿಲ್ಲಾ ಕಾರಟಗಿ ತಾಲೂಕ ಬರಗೂರು ಮತ್ತು ಬರಗೂರು ಕ್ಯಾಂಪ್ನಲ್ಲಿ నూతనముగా శ్రీ రామచంద్ర దేవస్థానము నిర్మించబడినది. ప్రతిష్టా కార్యక్రమము మార్చ్ 6, 7, 8 తేదీలలో జరపబడును. అందుచేత గ్రామ భక్తుల నుంచి మరియు చుట్టుపక్కల ఉన్న గ్రామస్తులు మరియు భక్తులందరికీ కూడా బరగూరు క్యాంపు ప్రజలు మరియు భక్తుల నుండి ఆహ్వానం కోరుచున్నాము. అందరూ కూడా ఈ 6, 7, 8 ఈ 3 రోజు కార్యక్రమములకు విచ్చేసి ఇక్కడ జరపబడుచున్న కార్యక్రమంలో పాల్గొని ఆ దేవుని యొక్క ఆశీస్సులను పొంది మరియు తీర్థ ప్రసాదములను తీసుకుని ఈ కార్యక్రమమును జయప్రదము చేయవలసిందిగా అందరి దగ్గర కోరుచున్నాము. అందరూ భక్తులందరూ మరియు పెద్దలందరూ కూడా వచ్చి మమ్మల్ని ఆశీర్వదించి మా యొక్క మేమిచ్చేటువంటి తీర్థ ప్రసాదములను తీసుకుని మమ్మల్ని ಆನಂದಿಂಪಜೇಯಾలని ಕೋರುಚುನ್ನಾಮು. ಜೈ ಶ್ರೀರಾಮ್. ಸರ್ವಧರ್ಮ ಸದ್ಭಕ್ತರಲ್ಲಿ ವಿನಂತಿ. ನಮ್ಮ ಕಾರಟಗಿ ತಾಲೂಕಿನ ನಮ್ಮ ಬರಗೂರು ಕ್ಯಾಂಪ್ನ ಗ್ರಾಮದಲ್ಲಿ ಶ್ರೀ ಕನ್ನೆಪಲ್ಲಿ ರಾಮಚಂದ್ರಮೂರ್ತಿ ಹೈದರಾಬಾದ್ ಇವರ ವಾಸ್ತು ಸಿದ್ಧಾಂತದಲ್ಲಿ ನೂತನವಾಗಿ ಅತಿ ಸುಂದರವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀ ರಾಮಾಲಯ ದೇವಸ್ಥಾನದಲ್ಲಿ ಶ್ರೀ ಬ್ರಹ್ಮಶ್ರೀ ತೆಂಪಲ್ಲಿ ರಾಮರಾವ್ ಇವರ ಮತ್ತು ಬ್ರಹ್ಮಶ್ರೀ ಶಿವಾಜಿ ಶರ್ಮಾರವರ ಮತ್ತು ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರ ಮತ್ತು ಗಿರಿ ವೆಂಕಟೇಶ್ವರ ದೇವಸ್ಥಾನ ಒಂಗೂಲ್ ಪಂಡಿತರ ಒಂದು ಬ್ರಹ್ಮತ್ವದಲ್ಲಿ ಶ್ರೀರಾಮನಗರದ ಸೂರ್ಯನಾರಾಯಣರಾವ್ ಇವರ ಸಹ ಮಾರ್ಗದರ್ಶನದಲ್ಲಿ ಮಹಾಗಣಪತಿ ಮಹಾಲಕ್ಷ್ಮಿ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ದೇವರುಗಳ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ 8/3/2026 ರವಿವಾರದಂದು ಜರುಗಲಿದೆ. ಈ ಒಂದು ಮತ್ತು ಪೂರ್ಣಾಹುತಿಯೊಂದಿಗೆ ಈ ರೀತಿ 3 ದಿನಗಳ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಸದ್ಭಕ್ತರು ಭಾಗವಹಿಸಿ ತಮ್ಮ ತನುಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿ ಶ್ರೀರಾಮದೇವರ ಒಂದು ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ತಾ, ಈ 3 ದಿನಗಳ ಕಾಲ ಪೂಜಾ ಹವನಗಳೊಂದಿಗೆ ಕೋಲಾಟ ಭಜನಾ ಕಾರ್ಯಕ್ರಮ ಇರುತ್ತೆ ಮತ್ತು 3 ದಿನಗಳ ಕಾಲ ಅನ್ನ ಸಂತರ್ಪಣೆ ನಡೆಯುತ್ತೆ. ಕಾರಣ ಭಕ್ತಾದಿಗಳು ಸುತ್ತಮುತ್ತಲಿನ ಮತ್ತು ಈ ವಿಷಯವನ್ನು ತಿಳಿದಂಥ ಎಲ್ಲ ಸರ್ವಧರ್ಮ ಸದ್ಭಕ್ತರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೈ ಗಣೇಶ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಬರಗೂರು ಕ್ಯಾಂಪಿನಲ್ಲಿ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಐತಿಹಾಸಿಕ ಪ್ರಸಿದ್ಧಿ ಪಡೆದ ಹಂಪಿ, ಶ್ರೀ ಸೀತಾರಾಮ ನಡೆದಾಡಿದ ನದಿ, ಪುಣ್ಯ ನದಿ ತುಂಗಭದ್ರಾ ನದಿ, ಶ್ರೀ ಆಂಜನೇಯ ಜನಿಸಿದ ಸ್ಥಳ ಅಂಜನಾದ್ರಿ ಬೆಟ್ಟ. ಇಂಥ ಸ್ಥಳದಲ್ಲಿ ಹುಟ್ಟಿದ್ದ ನಮ್ಮ ಎಲ್ಲರ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಆಗಮಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದಗಳು ಸ್ವೀಕರಿಸಬೇಕೆಂದು ಕಾರ್ಯಕ್ರಮ ಇದೇ ತಿಂಗಳ ಮಾರ್ಚ್ 6, 7, 8 3 ದಿನಗಳ ಕಾಲ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬರಗೂರು ಕ್ಯಾಂಪು ಭಕ್ತಾದಿಗಳಿಂದ ಸ್ವಾಗತವನ್ನು ಕೋರುತ್ತೇವೆ.